3ನೇ ತಾರೀಕು ಏನ್ ಇನ್ಸಿಡೆಂಟ್ ಏನ್ ಘಟನಾ ನಡೆದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಗೋದಾವರಿ ಶುಗರ್ ಮಿಲ್ ಮುಂದೆ ಏನ್ ಘಟನಾ ನಡೆದಿದೆ ಅದ್ರ ವಿಚಾರವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ. ಮಾಧ್ಯಮ ಮುಖಾಂತರ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಅದ್ರ ವಿಚಾರವಾಗಿ ಒಂದು ಸ್ಪಷ್ಟ ವರದಿ ಕೂಡ ನಿನ್ನೆ ಬಂದಿದೆ. ಎಷ್ಟು ಅಲ್ಲಿ ಏನ್ ಡ್ಯಾಮೇಜ್ ಆಗಿದೆ. ಮೊನ್ನೆ ನನ್ನ ಪ್ರಕಾರ ಅದು ಗೋದಾವರಿ ಶುಗರ್ ಮಿಲ್ಸ್ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಹೇಳಿದ್ದಾರೆ 17 ಟ್ರ್ಯಾಕ್ಟರ್ಸ್ 12 ಮತ್ತೆ 12 ಬೇರೆ ರೀತಿ ಟ್ರ್ಯಾಕ್ಟರ್ಸ್ ಪ್ಲಸ್ 1 ಇಂಜನ್ ಮತ್ತೆ 3 ಬೈಕ್ಸ್ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ. ಅದ್ರ ಬಗ್ಗೆ ಅವರು ಇವ್ಯಾಲ್ಯೂಯೇಷನ್ ಕೂಡ ಮಾಡಿದ್ದಾರೆ, ಎಷ್ಟು ಕಂಪನ್ಸೇಷನ್ ಆಗಿದೆ. ನಮ್ಮ ಪೊಲೀಸ್ ಕಡೆಯಿಂದ ಅದ್ರ ವಿಚಾರವಾಗಿ 3 FIR ಈಗಾಗಲೇ ದಾಖಲು ಮಾಡಲಾಗಿದೆ. ಒಂದು ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಹೇಳದೇ ಇದ್ರೆ ಫ್ಯಾಕ್ಟರಿ ಕಡೆಯಿಂದ ಏನ್ ಮಾಬ್ ಸೇರಿದ್ದು ಅಥವಾ ಈ ಫ್ಯಾಕ್ಟರಿ ಈ ಕಡೆಯಿಂದ ಏನ್ ಮಾಬ್ ಸೇರಿದ್ದು, ಅವ್ರ ಕಡೆಯಿಂದ ಏನ್ ಸ್ಟೋನ್ ಪೆಲ್ಟಿಂಗ್ ಆಯ್ತು, ಏನ್ ಬೇರೆ ಏನ್ ಡ್ಯಾಮೇಜ್ ಆಯ್ತು ಅದ್ರ ವಿಚಾರವಾಗಿ ಒಂದು FIR ರಿಜಿಸ್ಟರ್ ಆಗಿದೆ. 75/2025 ಮಹಾಲಿಂಗಪುರ್ ಕ್ರೈಮ್ ನಂಬರ್, ಮಹಾಲಿಂಗಪುರ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್. ಇದೇ ರೀತಿ ಅಪೋಸಿಟ್ ಕಡೆಯಿಂದ ಏನ್ ಮಾಬ್ ಸೇರಿದ್ದು ಅದ್ರ ವಿಚಾರವಾಗಿ ಕ್ರೈಮ್ ನಂಬರ್ 74/2025 ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡಲಾಗಿದೆ. ಅದು ಅಲ್ಲದೆ ಮಧ್ಯದಲ್ಲಿ ಒಂದು ಫೈರ್ ಬ್ರಿಗೇಡ್ ಮೇಲೆ ಕೂಡ ಒಂದು ಏನ್ ಕಲ್ಲು ಹಾಕೋದು ಆಯ್ತು, ಅದಕ್ಕೆ ಮುಂದೆ ಹೋಗೋದು ಬಿಡೋದು ಒಂದು ಘಟನೆ ನಡೆದಿದ್ದು ಅದ್ರ ವಿಚಾರವಾಗಿ ಕೂಡ ಇನ್ನೊಂದು FIR ಮಾಡಲಾಗಿದೆ. ಕ್ರೈಮ್ ನಂಬರ್ 76/2025. ಇದೇ ರೀತಿ 3 FIR ರಿಜಿಸ್ಟರ್ ಆಗಿದೆ. ಈ 3 ಕೇಸಸ್ ಅಲ್ಲಿ ನಾವು ಈಗಾಗಲೇ ತನಿಖಾ ಪ್ರಾರಂಭ ಮಾಡಿದ್ದೀವಿ. ಈ ಇನ್ಸಿಡೆಂಟ್ ರಿಲೇಟೆಡ್ ನಾವು ಕೂಡ ಸಾಕಷ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಪಬ್ಲಿಕ್ ಅವರು ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಎಲ್ಲ ವಿಡಿಯೋ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ, ಬೇರೆ ಬೇರೆ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಿದ್ದೀವಿ. ವಿಡಿಯೋ ಪರಿಶೀಲನೆ ಈಗ ನಡೀತಾ ಇದೆ. ಇಂಥ ಕೇಸಸ್ ಅಲ್ಲಿ ಏನಾಗುತ್ತೆ, ಗುಂಪಲ್ಲಿ ತುಂಬಾ ಜನ ಬಂದ್ಬಿಡ್ತಾರೆ. ಈಗ ಆಕ್ಚುಯಲ್ ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ, ಅವರು ಆ ಉದ್ದೇಶನ ಯಾರು ಬಂದರೆ ಅವ್ರದ್ದು ಏನ್ ಇದೆ ಅದು ಐಡೆಂಟಿಫೈ ಮಾಡೋದು ತುಂಬಾ ಸುಲಭ, ತುಂಬಾ ಮುಖ್ಯ. ಅದು ಐಡೆಂಟಿಫಿಕೇಶನ್ ಆದ್ಮೇಲೆನೆ ನಾವು ಮುಂದೆ ಹೋಗಬಹುದು. ಸೊ ಆ ದಾರಿ ಮೇಲೆ, ಸೈಂಟಿಫಿಕ್ ದಾರಿ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮೊನ್ನೆ ನಾವು 9 ಜನಗೆ ಇನ್ಕ್ವೈರಿಗೆ ಕರೆದಿದ್ದೀವಿ, ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀವಿ. ಇವತ್ತು ಕೂಡ 10 ಜನಕ್ಕೆ ನಾವು ಕರೆದಿದ್ದೀವಿ, ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀವಿ. ನಮ್ಮ ಟೀಮ್ ನಿರಂತರವಾಗಿ 3 ಕೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ತಿ ಸ್ಟೋರಿ ಗೊತ್ತಾದ್ಮೇಲೆ ವಿತ್ ಪ್ರಾಪರ್ ಸೈಂಟಿಫಿಕ್ ಎವಿಡೆನ್ಸ್ ಈ ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ, ಫಾರ್ಮರ್ಸ್ ಅಲ್ಲ, ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ, ಯಾವ ಉದ್ದೇಶದಿಂದ ಅಲ್ಲಿ ಹೋಗಿದ್ದಾರೆ, ಏನ್ ಮಾಡಿದ್ದಾರೆ ಅದ್ರ ಮೇಲೆ ಒಂದಾಗಿದೆ. ಈ ಕಡೆಯಿಂದ ಏನ್ ಮಾಬ್ ಸೇರಿದ್ದು, ಅವರು ಏನ್ ಸ್ಟೋನ್ ಪೆಲ್ಟಿಂಗ್ ಮತ್ತೆ ಏನ್ ಟ್ರ್ಯಾಕ್ಟರ್ಗೆ ಸುಖ ಹಾಕೋದು ಏನ್ ಮಾಡಿದ್ರೆ ಅದ್ರ ಮೇಲೆ ಒಂದು FIR ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ದಾರಿಯಲ್ಲಿ ಬರುವಾಗ ಒಂದು ಫೈರ್ ಬ್ರಿಗೇಡ್ ಮೇಲೆ ಕಲ್ಲು ಹಾಕಿದ್ರು, ಅವರಿಗೆ ಮುಂದೆ ಬರಕ್ಕೆ ಬಿಡಲಿಲ್ಲ. ಅದ್ರ ವಿಚಾರವಾಗಿ ಇನ್ನೊಂದು FIR ಮಾಡಲಾಗಿದೆ. ಈ 3 ಕೇಸಸ್ ಅಲ್ಲಿ ನಾವು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಫ್ಯಾಕ್ಟರಿ ಕೇಸಲ್ಲಿ ಆಕ್ಚುಲಿ ಫ್ಯಾಕ್ಟರಿ ಕೇಸಲ್ಲಿ ನಾವು ಅದೇ ದಿನ 9 ಜನಕ್ಕೆ ಕರ್ಸಿದೀವಿ ವಿಚಾರಣೆಗೋಸ್ಕರ. ಅವ್ರಿಗೆ ಕೂಡ ನೋಟಿಸ್ ಮೇಲೆ ಬಿಟ್ಟು ಕಳ್ಸಿದೀವಿ. ಈಗ ಈ ಕೇಸಲ್ಲಿ ಫಾರ್ಮರ್ಸ್ ಮೇಲೆ ಏನ್ ಕೇಸ್ ಆಗಿದೆ, ಮುಧೋಲ್ ಗ್ರೂಪ್ ಏನಿದೆ ಅಲ್ಲಿ 10 ಜನಕ್ಕೆ ಇನ್ವೆಸ್ಟಿಗೇಷನ್ಗೋಸ್ಕರ ಕರೆದಿದ್ದೀವಿ. ಎಂತ ಕೇಸಸ್ ಅಲ್ಲಿ ಯಾರ್ದು ಏನ್ ಪಾತ್ರ ಇದೆ ಇದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಬಿಕಾಸ್ ಮಾಬ್ ಅಲ್ಲಿ ಬರ್ತಾರೆ, ಆ ಮಾಬ್ ಅಲ್ಲಿ ಆಕ್ಚುಯಲ್ ಮಿಸ್ಕ್ರೆಂಟ್ ಯಾರು ಇರ್ತಾರೆ ಅವರಿಗೆ ಸೆಪರೇಟ್ ಆಗಿ ಐಡೆಂಟಿಫೈ ಮಾಡೋದು, ಅವರು ಏನ್ ಅವ್ರ ಕಡೆಯಿಂದ ಯಾರು ಆಕ್ಚುಯಲ್ ಮೇನ್ ಪ್ಲೇಯರ್ಸ್ ಇದ್ದಾರೆ, ಇನ್ಸ್ಟಿಗೇಟರ್ಸ್ ಯಾರಿದ್ದಾರೆ, ಅವ್ರದ್ದು ಏನ್ ಪಾತ್ರ ಇದೆ ಅದ್ರ ವಿಚಾರವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದೆ ನಡೆಸ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಏನಾದ್ರು ಕೇಳ್ತೀರಾ?